ಮಾತಾಡಬೇಡ ನೀನು, ಮಾತಾಡಬೇಡ. ನಾನು ನಿನ್ನ ಹತ್ರ ಏನು ಹೇಳಿದ್ದೆ? ಅದಕ್ಕೆ ಎಂತ ಬೇಕೋ ಅದನ್ನೆಲ್ಲ ತಗೊಂಡ್ಲಿ, ದುಡ್ಡಿಗೆ ಹಿಂದೆ ಮುಂದೆ ನೋಡಬೇಡ ಅಂತ ಹೇಳಿದ್ನೇ ಇಲ್ಲ. ಅದು ಏನಿದ್ರು ನನ್ನ ಹತ್ರ ಬಂದು ಹೇಳಬೇಕಿತ್ತ. ಅದಕ್ಕೆ ಅಂತಕ್ಕೆ ಏನು ಹೇಳಿಯ ನೀನು? ಗಂಡಗೆ ಫೋನ್ ಮಾಡ್ಕೊಂಡು ಹೀಗೆ ದುಡ್ಡು ತಂದು ಕೊಡಿ ಅಂಥೇಳಿ ದೈನ ಅಂತದೆ ಆ ಥರ. ಇನ್ನು ಆ ಮನುಷ್ಯನಾರು ಏನು ಅಂದ್ಕೋಬೇಕು? ಮಗುಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ, ಮಗಳಿಗಾದರೂ ಒಂದು ಪೈಸೆ ಬಿಚ್ಚಲ್ಲ ಅಂತ ಅಂದ್ಕೊಳಲ್ಲ. ಏನು ಮಾಡಿವೆ? ಅದಕ್ಕಂಥದ್ದು ಏನು ಮಾಡಿವಿ ನಾವು? ಹೇಳ್ತಿದ್ದೀನಿ, ಎಂತ ಬೇಕೋ ಅದು ತಗೊಂಡ್ಲಿ, ಯಾವುದಕ್ಕೂ ಅಡ್ಡ ಹೋಗಬೇಡ ಅಂಥೇಳಿ. ಹಾಗಾಗಿ ಒಂದು ಜೊತೆ ಬಳೆ ಸಗತ ಕೊಡ್ಸೀನಿ ನಾನು ಅವತ್ತು. ಅದ್ರ ಮಧ್ಯಕ್ಕೆ ನೀನೊಂದು 8-10 ಸಾವಿರಕ್ಕೆಲ್ಲ ಲೆಕ್ಕ ಹಾಕಿ ಎಂತ ಅದಕ್ಕೆ ಇನ್ನೊಂದು ಸೀರೆ ಬೇಕಂತ, ಬಟ್ಟೆ ಬೇಕಂತ, ಎಂತ ಬೇಕಂತೆ? ಎಂತಕ್ಕಂತೆ ದುಡ್ಡು? ನಿನ್ನ ಹತ್ರ ಹೇಳಿದೆ, ನೀ ಆಗಲ್ಲ ಅಂದಿದ್ದಕ್ಕೆ ಅದು ಹೋಗಿ ಗಂಡನ ಹತ್ರ ಹೇಳಿದೆ. ನಿನ್ನೆನೇ ಇಲ್ಲೇ ಬಂದು ಕೇಳಬೇಕು ಅಂತ ಮಾಡ್ದವ, ಮತ್ತೆ ನೋಡೋಣ ನೀವೇ ಯಾರು ಬಾಯಿ ಬಿಡ್ತೀರನೋ ಅಂತ ನಾ ಸುಮ್ಮನೆ ಹಾಕ್ಕೊಂಡೆ. ನೋಡಿದ್ರೆ ನೀವು ಮುಗಿಸೋ ಥರನೇ ಕಾಣಲ್ಲ ಇದನ್ನು. ಮರ ನೀವೆಲ್ಲ ಗಳಿಗ್ ಗಂಡ ಅಂತದರು. ಒಂದು ಸತಿ ನೋಡಿದ್ರೆ ಏನು ತಾಯಿ ಮಗಳಿಗೆ ದುಡ್ಡು ಅಂದ್ರೆ ದರ್ಕಾಸ ಇಲ್ಲ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ, ಬೇಕಂಬದು ಖರ್ಚು ಮಾಡ್ತೀರಿ, ಅದೇನು ಗಿಡದಿಂದ ಕುಯ್ಕಿ ಬರ್ತೀನಿ ನಾನು ಹಂಗನ ಹಿಂಗನ ಅಂತ ನಮ್ಮಷ್ಟದ್ದಕ್ಕೂ ಇದು ಮಾಡ್ತೀರಿ. ಒಂದು ಸತಿ ಹಿಂಗೇನಾರು ಹೇಳಿದ್ರೆ ಈ ಥರಕ್ಕೆ ಇದು ಮಾಡ್ತೀರಿ. ದಪ್ಪ ಆದ್ರೆ ರೋಟಿ ಸುಡ್ತೀರಿ, ತೊಳು ಆದರೂ ದೋಸೆ ಹೀತೀರಿ. ನಿಮ್ಮನ್ನು ಕಟ್ಕೊಂಡು ಅಂತ ಮಾತಾಡೋದು ನಾನು. ಕೊಟ್ಕೊಂಡು ಅದು ಹೆಂಗೋ ಕೊಟ್ಕೊಂಡು ಆಗ್ಯದೆ, ಅದ್ರ ಕತೆ ಹೆಂಗಿರಲಿ ಹೇಳು. ಅದು ಎಂತ ಕತೆ? ಗಂಡನ ಹತ್ರ ದುಡ್ಡು ಕೇಳ್ತಾ ಇದ್ದಿದ್ದಿ ಅಂತಕ್ಕೆ ನಂಗೆ ಅದನ್ನು ಹೇಳು ಫಸ್ಟು. ಏನು ಗತಿ ಸಾಯದಪ್ಪ. ಈಗ ಬರೀ ಕುಬ್ಸಕ್ಕೆ 5-6 ಸಾವಿರ ರೂಪಾಯಿ ಅಂದ್ರೆ ನನ್ನಷ್ಟದ್ದಕ್ಕೆ ಬರ್ತಾರೆ. ಇನ್ನು ಮೊದಲಿಗೆ ಕುಬ್ಸನೂ ಹೊಲ್ಸೋದು ಬೇಡ ಅಂತ ಕುತ್ಕೋತಾರೆ. ಏನು ಗತಿ ಸಾಯದ? ಎಂತದೆ? ಎಂತಕ್ಕೆ ಸುಮ್ಮನೆ ನಿಂತ್ಕೊಂಡಿಯಲ್ಲ? ಎಂತಕ್ಕೆ ನಿಂಗೆ ಎಂತಕ್ಕೆ ದುಡ್ಡು ಬೇಕಾಗಿ ಅದ್ರ ಹತ್ರ ಹೇಳಿ ಆ ಗಂಡನ ಹತ್ರ ಇಸ್ಕೊಬಾ ಅಂತ? ನನ್ನ ಮರ್ಯಾದೆ ತೆಗಿಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿಯೇ ಹೆಂಗೆ? ಯಾವುದಕ್ಕೆ ಬರಗಾಲಾಗಿದೆ ಇಲ್ಲಿ? ಯಾವುದಕ್ಕೆ ಬರಗಾಲಾಗಿದೆ? 1000 ಕಡೆ ಕೊಟ್ಟು ಹೇಳ್ತಾ ಇದ್ದೀನಿ, ದುಡ್ಡು ಏನಂತಕ್ಕೆ ಬೇಕಾದ್ರೂ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದು ಬೇಡ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ ನಾನು ಅಂತ. ಅಂಥದ್ರಲ್ಲಿ ಎಂತಕ್ಕೆ ಅವ್ರ ಹತ್ರ ಎಂತಕ್ಕೆ ದುಡ್ಡು ಕೇಳಕ್ಕೆ ಹೇಳಿಯೇ? ಈಗ ಮೊನ್ನೆ ನನ್ನ ಜೊತೆ ಬಟ್ಟೆ ತಗೊಳ್ಳಿ ಅಂತ ಹೇಳಿದ್ದೆ, ಈಗ ಬಟ್ಟೆ ತಗೊಂಡಿದ್ದಕ್ಕೆ ಇವತ್ತು ದುಡ್ಡು ವಾಪಸ್ ಕೇಳ್ತಾ ಇದ್ದಾರೆ ಅನ್ಕೋತಾರ, ಬಿಡ್ತಾರ. ನಾವಾದ್ರೂ ಹಾಗೆ ಜ್ಞಾನ ಮಾಡಲ್ಲ ನಾವು. ನಿನ್ನ ಏನು ಮಾಡ್ಬೇಕಾತು ಅಂತ ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ನಾನು ಎಂತಕ್ಕೆ ದುಡ್ಡು ಕೇಳ್ತೀನಿ ಅವ್ರ ಹತ್ರ? ನಾನು ಎಂತಕ್ಕೆ ಕೇಳ್ತೇನೆ? ಅಷ್ಟು ಅಂಥದ್ದು ಏನು ಬಂದದೆ? ಏನು ಗೆಯ್ಯಲ್ಲ ನಾನು ಈ ಮನೇಲಿ. ಅದು ಮಾಡೋಕೆ ಹೋದ್ರು ನಂಗೆ ಹೇಳಕ್ಕೆ ಬರ್ತಾರೆ ಪ್ರತಿಯೊಬ್ಬರು. ಮಗಳದಂತಾರದ ಅಂತ ಅವಂತರ, ಮಗಂದಂತಾರದ ಅಂತ, ಇವ್ರದ್ದು ಅಂತಾರ. ಯಾರಿಗಂತ ತಲೆ ಕೊಡಲೆ ನಾನು? ಕುಬ್ಸ ಹೊಲಿಸ್ಕಿತ್ತ ಅದೆ. ಮೊದಲಿಗೆ ಕುಬ್ಸಕ್ಕೂ ಇದ್ರ ಕುಬ್ಸಕ್ಕೂ 2 ಒಟ್ಟು 10-11 ಸಾವಿರ ಆಗ್ತದಂತೆ. ಕೊಡ್ತೀರಾನ? ಹಾಗೆಲ್ಲ ಸುಮ್ಮನೆ ಇರೋ. ಅಷ್ಟೆಲ್ಲ ಖಾಲಿ ಒಂದು ಕುಬ್ಸಕ್ಕೆ ಅಂತ 5-6 ಸಾವಿರ ರೂಪಾಯಿ ಹಾಕ್ಬೇಕು ಅಂದೆ. ಸಿಟ್ಕೊಂಡು ಹೋಗಿ ನಾನು ಗಂಡನ ಹತ್ರ ಇಸ್ಕೊತೀನಿ ಅಂತ ಹೋಗಿ ಕೇಳ್ತಾ ಇದೆ. ಕೇಳ್ರಿ ಕೊಡ್ಲಿ, ಏನು ಬೇರೆ ಕೊಡೋದಲ್ಲ. ನಂಗೆ ಒಟ್ಟಿನಲ್ಲಿ ಹೆಸರು ಸಂಕಲ ಇಲ್ಲಿ. ಅತ್ಲಾಗ ಅವ್ರಿಗೆ ಹೇಳಂಗಿಲ್ಲ, ಇತ್ಲಾಗ ಇವ್ರಿಗೆ ಹೇಳಂಗಿಲ್ಲ. ಕೊಡ್ತಿದ್ರಾ ಒಂದು ಕುಬ್ಸ ಹೊಲ್ಸಕ್ಕೆ 6 ಸಾವಿರ ರೂಪಾಯಿ ಕೊಡ್ತಿದ್ರಾ? ಹೆಂಗಾರು ಮಾಡಿ ಅದನ್ನಲ್ಲೇ ಒಂದು ಮರ್ಮಾಚನ ಅಂತ ನೋಡಿದ್ರೆ ಈಗ ಅದ್ರ ಗಂಡನ ಹತ್ರ ಇಸ್ಕೊತಿತ್ತು. ಈಗ ಬಂದು ಗಂಡನ ಹತ್ರ ಅಂತ ಕೇಳ್ತಿದ್ದಾರೆ. ಅಟ್ಟಿದಾರು ಕೊಡಿ. ಈಗ ಕೊಡ್ತೀರನು? 2 ಕುಬ್ಸದಿಂದ 10-12 ಸಾವಿರ ರೂಪಾಯಿ ಕೊಡ್ತೀನಿ. ಕೊಡದೆ ಎಲ್ಲಿಗೆ ಹೋಗ್ತೀನಿ? ನಾ ಹೇಳಿದ್ದ ನಿನ್ನ ಹತ್ರ ಕೊಡಲ್ಲ ಅಂಥೇಳಿ? ನನ್ನ ಹತ್ರ ಕೇಳಿದ್ದ ನೀನು ಇಷ್ಟದೇ ಅಂಥೇಳಿ? ನಿನ್ನ ಯಾವನ ಯಜಮಾನಿಕೆ ಮಾಡೋಕ್ಕೆ ಹೇಳಿದ್ದ? ಹುಡುಗೋಡ್ನ ಹೋಗಿ ಆ ಮಗಿನ ಹತ್ರ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿ ಅದು ಗಂಡನ ಹತ್ರ ಕೇಳಂಗೆ ಮಾಡಿಯಲ್ಲ? ಏನು ಬರಗಾಲಾಗಿದ್ದೇನೆ ದೇವ್ರು ನಡ್ಸ್ಕೊಟ್ಟು ಬೇಕಂಬದ್ದದೆ. ಅಯ್ಯೋ ಅಷ್ಟಿರಷ್ಟೊತ್ತಿಗೆ ಕೊಡೋಕೆ ಯಾಕೆ ಆತಿರಲ್ಲ? ಎಂತ ಹೇಳಿದ್ರೆ ಮತ್ತೊಂದು ಸತಿ ಹೇಳಿ. ಒಂದು ಕುಬ್ಸ ಹೊಲ್ಸಕ್ಕೆ 6 ಸಾವಿರ ರೂಪಾಯಿ ಕೊಡ್ತೀರಾ ನೀವು? ಏನು ಕೂಲಿ ಅಂತ ನೋಡೋದಪ್ಪ. ಥರ ಆಳ್ತಿಳಿಕೆ ಆಗ್ಯದ, ಗಾಳಿ ಸೋಗ್ತಾ ಎಂತ ಅಂತ ನೋಡೋದ. 6 ಸಾವಿರ ರೂಪಾಯಿ ಒಂದು ಕುಬ್ಸ ಹೊಲ್ಸಕ್ಕೆ ಕೊಡ್ತೀರಾ ನೀವು?
ಕೊಡದೆ ಓಡೋತಿದ್ನ. ಅವತ್ತೇ ಹೇಳೀನಿ, ದುಡ್ಡಿಗೆ ಯಾವುದಕ್ಕೂ ಲೆಕ್ಕಾಚಾರ ಹಾಕಬೇಡ, ಎಂಥದೇ ಬೇಕಾದ್ರೂ ನನ್ನ ಹತ್ರ ಕೇಣ ಅಂತ. ಎಂತಕ್ಕೆ ಮತ್ತೆ ಇಷ್ಟು ದಿವಸ ನಾನು ಇಷ್ಟೆಲ್ಲ ದುಡ್ಡು ಒಟ್ಟಾಕಿಟ್ಕೊಂಡಿದ್ದೆ ಎಂತಕ್ಕೆ? ಹೆಂಗೊಂದು ಇದು ಮಾಡಬೇಕು ಅಂತಾನೆ. ಒಟ್ಟಾಕೊಂಡಿದ್ದ ದುಡ್ಡು ಯಾವ ಲೆಕ್ಕಕ್ಕೆ ಬರ್ತದಲ್ಲ, ಏನು ಸ್ವಲ್ಪ ಅದೇ ಅಂತ ಮಾಡಿ ಏನಲ್ಲ ಆಸ್ತಿ. ಅದರ ಮೇಲೆ 1,00,000ದ ಮೇಲೆ ಸಂಬಳ ತಗೋತದಂತೆ. ಅಷ್ಟು ಬರೋಷ್ಟೊತ್ತಿಗೆ ನಾವಿದ್ದಿದ್ದನ್ನು ಈಗಲೇ ಖಾಲಿ ಮಾಡ್ಕೊಂಡ್ರೆ ಆಗೋದೇನ? 4 ಜನ ನೋಡಂಗೆ ಯಾಕೆ ಒಂದು ಕಾರ್ಯ ಮಾಡಬಾರ್ದ? ಆಮೇಲೆ ಆಗ್ತದ ನಮಗೆ? ಮದುವೆ ವರ್ಷ ಮಾಡ್ತೀಯ? ಹೇಳ್ತಿದ್ದೀನಿ. ಅಷ್ಟೇ ಅಲ್ಲದೆ ನಾನು ಇದಕ್ಕೆ ಪಲ್ಲವಿಗೂ ಬಂಗಾರ ತಗ ಅಂತ ಹೇಳಿ ಸೀರೆ ಬಟ್ಟೆ ಬೇಕಾದ್ದೆ ತಗ ಅಂತ ಹೇಳ್ತಿದ್ನ. ಈಗಿನ ಕಾಲದಲ್ಲಿ ಹಂಗೆಯ್ಯ, ಅದು ಕುಬ್ಸ ಹೊಲ್ಸೋದು ಅದು ಇದು ಅಂತೇಳಿ ದುಡ್ಡು ಸುಮಾರು ಆಗ್ತದೆ. ಏನು ಯಾರು ಪ್ರಪಂಚಕ್ಕೆ ಇಲ್ದಿದ್ದು ಮಾಡ್ತದ ಆಯ್ತಾ? ಯಾರು ಮಾಡದೆ ಇದ್ದಿದ್ದು ಇದು ಮಾಡೋಕ್ಕೆ ಗೊತ್ತಾಗತ್ತೆ ಹೆಂಗೆ? ಎಲ್ಲ ಯಾರೋ ಹೆಂಗಿದ್ದು ನೋಡ್ಯಾರ ಸಾವುಕಾರ ಮಕ್ಕಳೆಲ್ಲ ಮಾಡೋದನ್ನ, ಅದಕ್ಕೆ ಮಾಡಿದ್ದು. ಯಾವಾಗಲಿ ಬಿಡ, ಏನೀಗ? ಅಲ್ಲ, ನಿಮ್ಮನ್ನು ಹೆಡ್ರು ಅಂತ ತಿಳ್ಕೊಳೋದು ಜಾಂಡ್ರು ಅಂತ ತಿಳ್ಕೊಳೋದು ನಂಗೆ ಗೊತ್ತಾಗಲ್ಲ. ಗಾದೆ ಅದೇ ಗಂಡು ಹೊಸ ಸೀರೆ ತತ್ತಾನೆ ಅಂತೇಳಿ ಹಳೆ ಸೀರೆ ಹರಿದು ಬೇರೆ ಬೇಲಿ ಸಾಲಿ ಕಟ್ಟಿಟ್ಟಿತ್ತಂತೆ. ಹಾಗೆ ಅಲ್ಲ, ಯಾಮನ ಮನೆಲ್ಲ ಆಸ್ತಿ ಅದೇ ಅಂತ ಹೇಳಿ ಯಾರು ಸಂಬಳ ತತ್ತಾರೆ ಅಂತ ಹೇಳಿ ನಮ್ಮ ಕೈಯಲ್ಲಿ ಇದ್ದಿದ್ದು 3 ಕಾಸು ಖಾಲಿ ಮಾಡ್ಕೆ ಕೂತ್ಕೊಳಕ್ಕಾಗ್ತದನ್ರಿ? ನಾಳೆ ಏನಾರು ಒಂದು ಅನಿವಾರ್ಯ ಪರಿಸ್ಥಿತಿ ಬಂತು, ಅವಾಗ ಎಲ್ಲಿಗೆ ಹೋಗದ? ಹಿಂಗೆ ದಾಳದೊಳ್ಳೆ ಮಾಡೋಕ್ಕಾಗಿ ನಾವು ಮನೆ ನೀರು ಬರೋ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಕೆಲಸ ಬಗ್ಸ ಮಾಡಿ 4 ಕಾಸು ಕೂಡಿಟ್ಟಿದ್ದ. ಏನು ಬಂತು ನಿಮಗೆ? ಸ್ವಲ್ಪ ನಿಧಾನದಿಂದ ಆಲೋಚನೆ ಮಾಡಬೇಕು. ಮಕ್ಕಳ ಮದುವೆ ಮಾಡಬೇಕು, ಹಬ್ಬ ಮಾಡಬೇಕು, ನಾನು ಅದೇನಲ್ಲ ಅನ್ನಲ್ಲ. ಒಂದು ಸ್ಥಿಮಿತದಲ್ಲಿರೋದು ಬೇಡ ಅಂದರೆ ಮೊದಲೇ ಅವ ಮದುವೆ ಬೇಕು ಬೇಡ ಅಂತ ಹೇಳ್ತಾ ಇದ್ದಾನೆ. ಅದ್ರ ಮಧ್ಯಕ್ಕೆ ನೀವೊಂದು ಈ ನಮೂನಿ ಮಾಡ್ತಿದ್ದೀರಲ್ಲ. ಹಿಂಗಿದ್ದ ಅಡ್ಡ ಬಾಯಿ ಹಾಕಿ ಒಂದಲ್ಲ ಒಂದು ವಿಘ್ನ ಬರ್ತಾ ಇರೋದು. ಬೇಕು ಬೇಡ ಅಂದರೆ ಮೊನ್ನೆ ಎಲ್ಲ ನಿಗದಿ ಆಗಲ್ಲ. ಈಗ ಅವನು ಹೇಳಲ್ಲ ಇನ್ನೇನು ಇದು ಬೇಡ ಅಂಥೇಳಿ. ಅಲ್ಲ, ಹಂಗೆ ಸಣ್ಣ ಪುಟ್ಟ ಏನಾರು ಒಂಚೂರು ಇರ್ತವೆ. ಏನು ಹಲಸಿನಕಾಯಿ ಚುಳ್ಕಿ ಹಾಕಿ ನೋಡೋಕ್ಕೆ ಇಲ್ಲೇ ಹತ್ರ ಮುಟ್ಟ ಎಲ್ಲ ಗೊತ್ತಾಯ್ತು. ಇದು ಹುಡುಗಿ ಹಿಂಗೆ ಅಂತ ಏನು ಗೊತ್ತಿಲ್ಲದೆ ತಂದು ಕೊಟ್ಟಿದ್ರಿ, ಎಂತ ಮಾಡ್ತಿದ್ರಿ? ಏನು ಮನೇಲಿ ಏನು ಗೊತ್ತಿ ಇಲ್ಲದೆ ಪೂರ್ತಿ ಸಮನೆ ಇಲ್ದಿದ್ದನ್ನ ತಂದು ಕೊಟ್ಟಿದ್ರೆ ಅವಾಗ ಯಾರಿಗೆ ಹೇಳ್ತಿದ್ರೆ? ಮಾತಾಡ್ತದೆ. ಆಗಲಿ, ದುಡ್ಡು ಇದ್ದರೆ ಎಂಥದನ್ನ ಬೇಕಾದ್ರೂ ಸಮ ಮಾಡ್ಕಿಬೋದು. ಏನು ನಾವು ಕೂಲಿ ಮಾಡ್ಕೊ ತಿನ್ನೋರು ಕೂಲಿ ಮಾಡ್ಕೊಂಡೇ ಇರ್ಬೇಕಾ? ಆತದೆ ನೋಡೋಣ. ನಮ್ಗೆ ಯಾಕೆ ಸಾವುಕಾರ ಮಕ್ಕಳು ಅನ್ನಿಸ್ಕೊಳಕ್ಕಾಗಲ್ಲ? ಯಾಕಾಗಲ್ಲ ನೋಡೋಣ. ಅಲ್ಲ ಮಾರ, ಸಾವುಕಾರ ಮಕ್ಕಳು ಅನಿಸ್ಕೋಬೇಕು ಅಂತ ಹೇಳಿ ಯಾರ ಮನೆಯಲ್ಲ ಯಾರಪ್ಪನ ಮಾಡಿಟ್ಟು ಆಸ್ತಿ ನಮಗೆ ಬರ್ತದೆ, ನಾವು ಸಾವುಕಾರರು ಅನಿಸ್ಕೊತೀವಿ ಅಂತೀರಲ್ಲ. ನಿಮ್ಮ ತಲೆ ಬುಲ್ಡಲ್ಲಿ ಎಂತ ಅದೇರೆ? ನಂಗೆ ಹೇಳ್ತೀರಿ ಹೆಡ್ಡಿ ಎಂಥದ್ದು ಗೊತ್ತಾಗಲ್ಲ ಅಂತ. ನೀವು ಮಾಡ್ತಿರೋದು ಎಂಥದನ್ನ? ಏನು ಸಾವುಕಾರ ಮಕ್ಕಳು ಅನಿಸ್ಕೋಬೇಕಾದ್ರೆ ಬೇರೆಯವ್ರ ಮನೆ ಆಸ್ತಿ ಬೇಕಾ? ನಾವು ಮಾಡ್ಕೊಂಡಿದ್ದಿಲ್ಲ ಇಲ್ಲೇ. ಮಗ ದುಡಿಯಲ್ಲ. ಏನು ಮಾಡ್ತೀರಾ ಮಾಡಿ ಹೇಳಿ ಮಗಳಿಗೆ ಹೇಳಿ. 12,000 ಕೊಡಿ, 27,000 ಕೊಡಿ, ನಾನೇನು ಬೇಡ ಅನ್ನಲ್ಲ. ಕಡೀಕೆ ನಂಗೇನಾರು ಹೇಳಿದ್ರೆ ಮಾತ್ರ ನಾನು ಸುಮ್ಮನಿರ ಮಗಳಲ್ಲ. ಈಗಲೇ ಹೇಳೀನಿ.